ಪ್ರವಾಸೋದ್ಯಮ ಇಲಾಖೆಯವರಿಗೆ ವಹಿಸಿ ಇದಕ್ಕೊಂದು ಏನಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅಥವಾ ಆ ಶಾಸನವನ್ನು ನೋಡ್ರಿ, ಈಶ್ವರನ ಅದ್ಭುತವಾದ ವಿಗ್ರಹ ಇವತ್ತು ಪಾಳು ಬೀಳ್ತಕ್ಕಂತ ಸ್ಥಿತಿ ಒಳಗದ ನೋಡ್ರಿ. ನೋಡ್ಬೋದು ನೀವು, ಎಂತ ಅದ್ಭುತವಾದ ಶಾಸನ. ಇದೇ ಬೇರೆ ಕಡೆ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನ್ ನೋಡ್ರಿ ಇವತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವಪುರ ಗ್ರಾಮಕ್ಕೆ ಬಂದೀವಿ ನೋಡ್ರಿ. ಜೈಮಿನಿ ಭಾರತ ಎನ್ನುವ ಒಂದು ಅದ್ಭುತ ಗ್ರಂಥ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಗ್ರಂಥ ನೋಡ್ರಿ. ಆ ಜೈಮಿನಿ ಭಾರತವನ್ನು ಲಕ್ಷ್ಮೀಶ ಎನ್ನುವ ಕವಿ ಬರೆದನ. ಆ ಲಕ್ಷ್ಮೀಶನ ಜನ್ಮಸ್ಥಳ ಇದೇ ದೇವಾಪುರ. ಈ ಒಂದು ದೇವಾಪುರ ಗ್ರಾಮದಲ್ಲಿ ಒಂದು ಐತಿಹಾಸಿಕ ದೇವಸ್ಥಾನ ಅದ ರೀ. ಅದನ್ನ ನೋಡಕ್ ನಾವು ಬಂದೀವಿ. ತಮಗೂ ಸಹ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ, ಬನ್ನಿ ವೀಕ್ಷಕರೇ. ಈ ದೇವಸ್ಥಾನ ಲೊಕೇಟ್ ಆಗಿರೋದು ನೋಡ್ರಿ ದೇವಪುರ ಕ್ರಾಸ್ ಅಂತ ಬರುತ್ತೆ. ಅಂದ್ರೆ ಊರಿಂದ 1 ಕಿಲೋಮೀಟರ್. ಅಲ್ಲಿ ಬಂದು ಹುಣಸಿಗಿ ದಾರಿಗೆ ಹೋಗ್ಬೇಕಾದ್ರೆ ನಾವು ರೈಟ್ ಸೈಡ್ ಅಲ್ಲಿ ಈ ದೇವಸ್ಥಾನ ಬರುತ್ತೆ ನೋಡ್ರಿ, ಕಲ್ಲೇಶ್ವರ ದೇವಸ್ಥಾನ. ಬನ್ನಿ, ಈ ಭತ್ತದ ಗದ್ದೆಗಳ ಮಧ್ಯೆ ದೇವಸ್ಥಾನ ಅದ. ಭತ್ತಗಳು ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆದವ್ರಿ. ಈ ಕಟಾವಿಗೆ ಬಂದವ. ಬನ್ನಿ ದೇವಸ್ಥಾನದ ಒಳಗೋಗೋಣ. ಸುತ್ತಮುತ್ತ ಲೊಕೇಶನ್ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗದ ನೋಡ್ರಿ. ಭತ್ತದ ಗದ್ದೆಗಳು, ಆ ಕಡೆ ತೆಂಗಿನ ಮರಗಳು, ಒಂದು ಸುಂದರವಾದ ವಾತಾವರಣ ನೋಡ್ರಿ. ಆದ್ರೆ ದೇವಸ್ಥಾನ ಮಾತ್ರ ಯಾರು ಬಂದು ನೋಡ್ಲಾರ್ದಂತ ಸ್ಥಿತಿಯಲ್ಲಿ ಪಾಳು ಬಿದ್ದದ್ರಿ. ಈ ದೇವಸ್ಥಾನದ ವಿಶೇಷ ನೋಡಿ ವೀಕ್ಷಕರೇ, ಜಗದ್ಗುರು ಮೌನೇಶ್ವರರ ತಾಯಿ ಶೇಷಮ್ಮಾಳಿಗೆ ಮಕ್ಕಳಿಲ್ಲದ ಕಾರಣ ಈ ಒಂದು ಕಲ್ಲೇಶ್ವರ ದೇವಸ್ಥಾನಕ್ಕೆ ಅರ್ಕೆ ಹೊತ್ತು ಆಮೇಲೆ ಈ ದೇವಸ್ಥಾನಕ್ಕೆ ಸೇವಾ ಮಾಡಿ ಈ ಕಲ್ಲೇಶ್ವರ ದೇವರ ವರಕೃಪೆಯಿಂದ ಜಗದ್ಗುರು ಮೌನೇಶ್ವರರು ಜನಿಸ್ಯಾರ ನೋಡ್ರಿ. ಅಂತ ಪವಾಡ ನಡೆದಂತ ಸ್ಥಳ ನೋಡಿ ಇದು. ಬನ್ನಿ ದೇವ್ರ ದರ್ಶನ ತಗೋಣ. ಸಾಕ್ಷಾತ್ ಈಶ್ವರನೇ ಈ ದೇವಾಲಯದಲ್ಲಿ ನೆಲೆಸ ನೋಡ್ರಿ. ಬನ್ನಿ ಫ್ರೆಂಡ್ಸ್, ನಾವು ಕಲ್ಲೇಶ್ವರ ದೇವಸ್ಥಾನ ತಲುಪಿದೀವಿ ನೋಡ್ರಿ. ಈಗ ಸುಂದರವಾದ ಶಿವನ ದೇವಸ್ಥಾನ ನೋಡ್ರಿ. ಆರ್ಕಿಟೆಕ್ಚರ್ ನೋಡ್ಬೋದು ನೀವು, ಎಷ್ಟು ಅದ್ಭುತ ಆಗ್ಯದ ನೋಡ್ರಿ. ಒಂದು ಹಳೆಯ ಕಾಲದಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಿದಂತಹ ದೇವಸ್ಥಾನ ನೋಡ್ರಿ ಇದು. ಈ ಕಂಬಗಳಲ್ಲಿ ನೋಡ್ರಿ ಎಷ್ಟು ಅದ್ಭುತವಾಗಿ ಇಲ್ಲಿ ಒಂದು ಹೂಗಳನ್ನು ಕೆತ್ತನೆ ಮಾಡ್ಯಾರ ನೋಡ್ರಿ. ಒಂದು ಇದರ ಆಕಾರದಲ್ಲಿ ಅದ ನೋಡ್ರಿ. ಒಂದ್ ಸುಮಾರು 100-300 ವರ್ಷಗಳ ಇತಿಹಾಸ ಇರ್ತಕ್ಕಂತ ದೇವಸ್ಥಾನ ನೋಡ್ರಿ. ಏನ್ 1857ರ ದಂಗೆಯಕ್ಕಿನ ಮುಂಚೆನೂ ಆಗಿರ್ಬೋದು. ಇದು ಸುರಪುರ ಸಂಸ್ಥಾನದ ನಾಯಕರು ಕೆತ್ತನೆ ಮಾಡಿರ್ಬೋದು ಈ ದೇವಸ್ಥಾನವನ್ನಂತ ನನ್ಗ ಅನ್ಸುತ್ತೆ ನೋಡ್ರಿ. ಸುರಪುರ ಸಂಸ್ಥಾನದ ಮಹಾರಾಜರು ಕಟ್ಸಿರ್ಬೋದು ಈ ದೇವಸ್ಥಾನ ಅನ್ನೋದು ಒಂದು ನನ್ನ ಕಲ್ಪನೆ ನೋಡಿ ವೀಕ್ಷಕರೇ. ದೇವಸ್ಥಾನದ ಕೆತ್ತನೆ ನೋಡ್ರಿ. ಇಲ್ಲಿ ಮ್ಯಾಲ್ ನೋಡ್ಬೋದು ನೀವು, ನಕ್ಷತ್ರಾಕಾರದ ಒಂದು ಪ್ರಾಂಗಣ ನೋಡ್ರಿ. ಅದ್ಭುತವಾದ ಕೆತ್ತನೆ ನೋಡ್ರಿ. ಮ್ಯಾಲ ಕೆಳಗ ನಂದಿ ವಿಗ್ರಹಗಳದಾವ. ಈಶ್ವರನ ಮುಂದೆ ಯಾವಾಗ್ಲೂ ನಂದಿ ಪ್ರತ್ಯಕ್ಷ ಆಗಿರ್ತಾನ. ಇಲ್ಲಿನೂ ಸಹ ನಂದಿ ವಿರಾಜಮಾನವಾಗಿ ಅದ ನೋಡ್ರಿ. ಮೊದ್ಲು ನಿಮ್ಗೆ ಗೊತ್ತಿದ್ದೇ ಅದ, ಹೈದರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ, ನಮ್ ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರೂ ನಿಧಿಗಳ್ಳರು ಆ ಒಂದು ದೇವರ ವಿಗ್ರಹಗಳನ್ನು ಭಗ್ನಗೊಳಿಸಿ ನಿಧಿ ಅದ ಏನು ಅಂತ ಹೇಳಿಸಿಂದ ದೇವಸ್ಥಾನಗಳನ್ನು ಭಗ್ನಗೊಳಿಸಿರ್ತಾರೆ. ಅದೇ ತರ ಇಲ್ಲಿ ಬಸವಣ್ಣನ ಮುಖನೂ ಸಹ ಭಗ್ನಗೊಳಿಸ್ಯಾರ ನೋಡ್ರಿ. ಹಾಗಾಗಿ ಇನ್ನೊಂದು ಬಸವಣ್ಣನ ಕೆತ್ತನೆ ಮಾಡಿ ಇಲ್ಲಿ ಶಿವನ ಮುಂದೆ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ, ಪೂಜೆ ಮಾಡಕಂತ. ಕೆತ್ತನೆ ಅದ್ಭುತವಾದ ಕೆತ್ತನೆ ಅದ ನೋಡಿ ವೀಕ್ಷಕರೇ. 5 ತೋಳುಗಳುಳ್ಳ ಗರ್ಭಗುಡಿಯ ಬಾಗಿಲು ನೋಡ್ರಿ, ದ್ವಾರ ಇದು. 1 2 3 4 5 ತೋಳುಗಳುಳ್ಳ ಒಂದು ಗರ್ಭಗುಡಿಯ ಕೆತ್ತನೆ ನೋಡ್ರಿ. ಪ್ರತಿಯೊಂದು ತೋಳಿನಲ್ಲಿನೂ ಸಹ ನಾವು ಚಿತ್ರವನ್ನು ಕಾಣಿಸಬಹುದು. ಕಲ್ಲಿನಲ್ಲಿ ಎಷ್ಟು ಅದ್ಭುತವಾದ ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿ ಹೂಗಳದ, ಇದು ಒಂದು ರಂಗೋಲಿ ತರ ಅದ. ಇಲ್ಲಿ ಹೂವಿನ ಚಿತ್ರ ಅದ, ಇದು ಎಲೆಯ ಚಿತ್ರ ಅದ. ಆಮೇಲೆ ಈ ಕಡೆ ನೋಡ್ರಿ ಗಜಲಕ್ಷ್ಮಿ, ಆ ಕಡೆ ಈ ಕಡೆ ಆನೆ, ನಡ್ಬರ್ಕ ಗಜಲಕ್ಷ್ಮಿ ಇರ್ತಕ್ಕಂತಹ ಒಂದು ಚಿತ್ರ ನೋಡ್ರಿ. ಇದೇ ತರ ಇಲ್ಲಿನೂ ಸಹ ಗೋಪುರ ನೋಡ್ಬೋದು ನೋಡ್ರಿ. ಮ್ಯಾಲ ಓಪನ್ ಅದ ರೀ ಇದು. ಎಷ್ಟು ಅದ್ಭುತ ದೇವಸ್ಥಾನ ನೋಡ್ರಿ. ಆದ್ರೆ ಈಗ ಇಲ್ಲಿಗೆ ಯಾರು ಬರ್ಲಾರ್ದಂತ ಸ್ಥಿತಿ ಒಳಗದ. ಪೂಜೆ ಮಾತ್ರ ಡೈಲಿ ಮಾಡ್ತಾರ್ರಿ ಈ ಒಂದು ಕಲ್ಲೇಶ್ವರ ದೇವಸ್ಥಾನಕ್ಕ. ಎಷ್ಟು ಚೆನ್ನಾಗದ ನೋಡ್ರಿ, ಶಾಂತವಾಗಿ ತಣ್ಣಗದ ನೋಡ್ರಿ ದೇವಸ್ಥಾನ. ಬರ್ರಿ ನೀವು ಒಂದ್ಸಲ ವಿಸಿಟ್ ಕೊಡ್ರಿ. ಈ ಕಡೆ ತೋಳುಗಳಿಗೆ ಬೇರೆ ಚಿತ್ರ, ಮತ್ತೆ ಈ ಕಡೆ ತೋಳುಗಳಿಗೆ ಬೇರೆ ಚಿತ್ರ ಅದ್ ನೋಡ್ರಿ ಸ್ನೇಹಿತರೆ. ಆ ಕಡೆ ತೋಳುಗಳು ಇದ್ದಂಗ ಇಲ್ಲಿ ಇಲ್ಲ, ಇಲ್ಲಿ ಬೇರೆ ಕಡೆ ಬೇರೆ ತರ ಚಿತ್ರ ಅದ ನೋಡ್ರಿ. ಪ್ರತಿಯೊಂದು ತೋಳನು ವಿಭಿನ್ನವಾದ ಚಿತ್ರ ಅದ ನೋಡ್ರಿ. ನೀವು ನೋಡ್ಬೋದು, ಆ ಕಡೆನೇ ಬೇರೆ ಅದಾವ, ಈ ಕಡೆನೇ ಬೇರೆ ಅದಾವ ನೋಡ್ರಿ ಕಲ್ಲಿನ ಚಿತ್ರಗಳು.
ಈ ಕಡೆನೂ ಸೇಮ್ 5 ತೋಳುಗಳದಾವ, ಬಟ್ ಚಿತ್ರಗಳು ಮಾತ್ರ ಡಿಫ್ರೆಂಟ್ ಅದ ನೋಡ್ರಿ. ಎಷ್ಟು ಅದ್ಭುತ ದೇವಸ್ಥಾನ ನೋಡ್ರಿ. ಇಲ್ಲಿ ಮ್ಯಾಲ್ ನೋಡ್ರಿ ಎಷ್ಟು ಚಂದ ಅದ ನೋಡ್ರಿ ಡಿಸೈನ್. ಒಳಗ್ ನೋಡ್ರಿ ಈಶ್ವರ ಎಷ್ಟು ತಣ್ಣ ಕುಂತ ನೋಡ್ರಿ. ಕಲ್ಲೇಶ್ವರ ದೇವಸ್ಥಾನ. ಎಲ್ಲೋ ಒಂದು ಜ್ಯೋತಿರ್ಲಿಂಗವನ್ನು ಹುಡ್ಕೊಂತ 100 ಕಿಲೋಮೀಟರ್ ಹೋಗ್ತೀವಿ. ಇಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವನಿಗೆ ನಾವು ಬರಲ್ಲ. ಕಾರ್ತಿಕ ಮಾಸ ಆಗಿರೋದರಿಂದ ದೀಪ ಹಚ್ಚಿ ಬೆಳಗ್ಗೆ ಡೈಲಿ ಪೂಜೆ ಮಾಡ್ತಾರೆ ಇಲ್ಲಿ, ಬಟ್ ಡೇದಾಗ ಯಾರು ಬರಲ್ಲ, ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗ್ತಾರ. ಎಷ್ಟು ಅದ್ಭುತವಾದ ದೇವಸ್ಥಾನ ನೋಡ್ರಿ. ನೋಡ್ರಿ ಈಶ್ವರನ ಅದ್ಭುತವಾದ ವಿಗ್ರಹ ಎಷ್ಟು ಚಂದ ಅದ ನೋಡ್ರಿ. ಈ ಒಂದು ಶಿವಲಿಂಗ ಸಿಲಿಂಡರ್ ಆಕೃತಿಯಲ್ಲಿ ಅದ ನೋಡ್ರಿ. ಯಾವುದೋ ಒಂದು ಜ್ಯೋತಿರ್ಲಿಂಗ ನೋಡಿದಂಗೆ ಫೀಲ್ ಆಗತ್ತದ ನೋಡ್ರಿ ನನಗಂತ್ರ. ಅಷ್ಟು ಅದ್ಭುತವಾದ ದೇವಸ್ಥಾನ ನೋಡ್ರಿ. ಸುತ್ತಿರ್ತಕ್ಕಂಥ ಪಾಣಿವಾಟಿ ನೋಡ್ರಿ ಎಷ್ಟು ಅಗಲ, ಎಷ್ಟು ಅದ್ಭುತ ಅದ ನೋಡ್ರಿ. ಆ ಗರ್ಭಗುಡಿಯಲ್ಲಿ ಇನ್ನೊಂದು ದೇವರ ವಿಗ್ರಹ ಭಗ್ನಗೊಂಡದ ನೋಡ್ರಿ, ಅದನ್ನು ತೋರಿಸ್ತೀವಿ. ವಿಗ್ರಹನ ಸಹ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಗ್ರಹವನ್ನು ನಿಧಿಗಳರು ಭಗ್ನಗೊಳಿಸ್ಯಾರ ನೋಡ್ರಿ. ಅದನ್ನ ಅಷ್ಟೇ ಇಟ್ಟು ಪೂಜೆ ಮಾಡ್ಯಾರ ಗರ್ಭಗುಡಿ ಒಳಗ. ಬರೀ ಕಲ್ಲಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಗರ್ಭಗುಡಿ ನೋಡ್ರಿ. ಮ್ಯಾಲ ಗರ್ಭಗುಡಿಯ ಒಂದು ಚತ್ತಿನ ಆವರಣ ನೋಡ್ಬೋದು. ಅಲ್ಲಿನೂ ಸಹ ನಕ್ಷತ್ರ ಆಕಾರದ ಒಂದು ಛತ್ತದ ನೋಡ್ರಿ. ಅದ್ಭುತ ದೇವಸ್ಥಾನ ಅಂತಾನೆ ಹೇಳ್ಬೋದು ನೋಡಿ ವೀಕ್ಷಕರೇ. ಮನೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಇಂತಹ ಒಂದು ಪುರಾತನ ಇತಿಹಾಸ ಹೊಂದಿರತಕ್ಕಂತಹ ದೇವಾಲಯಗಳಿಗೆ ನಾವು ಭೇಟಿ ಕೊಡಬೇಕು. ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕು ಸ್ನೇಹಿತರೆ. ಯಾಕಂದ್ರೆ ಈ ತರ ಪಾಳು ಬಿದ್ದದಲ್ರಿ, ಮುಂದೆ ನೋಡಕ್ಕೂ ಇದೇನು ಸಿಗಲ್ಲ ನಮ್ಗ. ಆ ಒಂದು ಸ್ಥಿತಿಯಲ್ಲದ ದೇವಸ್ಥಾನದಲ್ಲಿ ಒಂದು ನಾಗದೇವತೆಗಳಿಗೆ ಪೂಜೆ ಮಾಡ್ತಾರ ನೋಡ್ರಿ. ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥ ನಾಗದೇವರುಗಳದಾರ ನೋಡ್ರಿ. ಈ ಕಡೆನೂ ಸಹ 5 ಅಡಿ ನಾಗಪ್ಪ ಅದ ನೋಡ್ರಿ. ಅದ್ಭುತವಾದ ಕೆತ್ತನೆ ನೋಡ್ರಿ. ಒಂದು ಲಿಂಗ ಮುದ್ರೆ ಕಲ್ಲು, ಆಮೇಲೆ ಕೆಳಗ ಶಾಸನ ಅದ ನೋಡ್ರಿ. ಆ ಲಿಂಗ ಮುದ್ರೆ ಕಲ್ಲು ಅಂತ ಯಾಕೆ ಕರಿತೀವಿ ಅಂದ್ರೆ, ಯಾವುದೇ ಇಂದಿನ ರಾಜರು ಒಂದು ಶಾಸನವನ್ನು ಕೆತ್ತಿಸಿದಾಗ ಮ್ಯಾಲ ಇಲ್ಲಿ ಲಿಂಗುವಿನನ್ನು ಮೊದಲು ಕೆತ್ತನೆ ಮಾಡಿಸಿರ್ತಿದ್ರಿ. ಇಲ್ಲಿ ನೋಡ್ರಿ ನೀವು ಲಿಂಗುವಿನ ಆಕಾರ ಕಾಣಿಸ್ತದ ನೋಡ್ರಿ. ಇಲ್ಲಿ ಕೆಳಗ್ ನೋಡ್ಬೋದು ಅಕ್ಷರಗಳು. ಇದು ಯಾವ ಲಿಪಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ, ಆದ್ರೆ ಇಲ್ಲಿ ಲಿಪಿಗಳದಾವ, ಅಕ್ಷರಗಳದಾವ ನೋಡ್ರಿ. ಇಲ್ಲಿ ಇದು ಒಂದು ಶಾಸನ ನೋಡಿ ಸ್ನೇಹಿತರೆ, ಅದ್ಭುತವಾದ ಶಾಸನ. ಇಂತಹ ಒಂದು ಶಾಸನ ಇರ್ತಕ್ಕಂತ ದೇವಾಲಯ ಇವತ್ತು ಪಾಳು ಬೀಳ್ತಕ್ಕಂತ ಸ್ಥಿತಿ ಒಳಗದ ನೋಡ್ರಿ. ನೋಡ್ಬೋದು ನೀವು ಎಂತ ಅದ್ಭುತವಾದ ಶಾಸನ. ಇದೇ ಬೇರೆ ಕಡೆ ಇದ್ರೆ ಇದನ್ನ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟು ರಕ್ಷಣೆ ಮಾಡ್ತಿದ್ರು. ಆದ್ರೆ ನಮ್ ಭಾಗದವ್ರಿಗೆ ಸರ್ಕಾರದವ್ರಿಗೆ ಯಾಕೆ ಕಣ್ಣು ಕಾಣಿಸಿಲ್ಲೋ ನನಗೆ ಗೊತ್ತಿಲ್ಲ. ಈ ತರ ಒಂದು ಪಾಳು ಬಿದ್ದ ಸ್ಥಿತಿಯಲ್ಲಿ ಇದ್ರು ಸಹ ಯಾರು ಇದನ್ನ ಒಂದು ಉಸ್ತುವಾರಿ ತಗೊಂತಾ ಇಲ್ಲ. ದೇವಸ್ಥಾನ ಸಹ ಶಿಥಿಲಾವಸ್ಥೆ ಒಳಗದ. ಇಂತಹ ಒಂದು ಪುರಾತನ ಮತ್ತು ಐತಿಹಾಸಿಕ ದೇವಸ್ಥಾನಗಳನ್ನು ನಮ್ಮ ಸರ್ಕಾರ ಕಾಪಾಡಬೇಕು, ಮತ್ತೆ ಬೆಳೆಸ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಇಂತಹ ಒಂದು ಶಾಸನಗಳನ್ನು ಏನ್ ಮಾಡ್ಬೇಕು ಅಂತ. ನಮ್ಮ ಹೈದರಾಬಾದ್ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಈ ಒಂದು ಪುರಾತನ ದೇವಸ್ಥಾನ ನಿಮ್ಗೇನ ಇಷ್ಟ ಆಗಿತ್ತು ಅಂತಂದ್ರೆ, ಈ ಒಂದು ಕಲ್ಲೇಶ್ವರ ಅಂದ್ರೆ ಈಶ್ವರನ ದೇವಾಲಯ ನೋಡ್ಬೋದು ನೀವು. ಊರು ಹೊರಗಡೆ ಈಗ ಒಂದು ಪಾಳು ಬೀಳುವ ಸ್ಥಿತಿಯಲ್ಲಿದೆ ಸ್ನೇಹಿತರೆ. ಆ ಒಂದು ಶಾಸನ ನೋಡಿರ್ಬೋದು, ನೀವು ದೇವಸ್ಥಾನವನ್ನು ನೋಡಿರ್ಬೋದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಇಂತಹ ಒಂದು ಸ್ಥಳಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯವರಿಗೆ ವಹಿಸಿ ಇದಕ್ಕೊಂದು ಏನಾದ್ರೂ ಒಂದು ವ್ಯವಸ್ಥಿತ ವ್ಯವಸ್ಥೆಯನ್ನು ಮಾಡಬೇಕು. ಅಥವಾ ಆ ಶಾಸನವನ್ನು ಒಂದು ಸಂರಕ್ಷಣೆ ಮಾಡಿ ಯಾವ್ದಾದ್ರು ಒಂದು ಮ್ಯೂಸಿಯಂ ನಲ್ಲಿ ಇರಿಸ್ಬೇಕನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನ್ ಅನಿಸ್ತದ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಸಾಧ್ಯ ಆದ್ರೆ ಇಲ್ಲೇ ಸುತ್ತಮುತ್ತಲೇ ಯಾರು ಸುರ್ಪೂರು, ಆಮೇಲೆ ದೇವಾಪುರ, ಆಮೇಲೆ ಸುರ್ಪುರ್, ಶಾಪುರ್, ನಮ್ಮ ಯಾದಗಿರಿ ವಿಭಾಗದವ್ರು ಯಾರು ಇದಿರಲ್ಲ, ಒಂದ್ಸಲ ಈ ಪ್ಲೇಸಿಗೆ ನೀವು ಸಹ ವಿಸಿಟ್ ಮಾಡ್ರಿ. ಇದು ಯಾದಗಿರಿ ಜಿಲ್ಲೆಯ ಸುರ್ಪೂರಿನಿಂದ ಕೇವಲ ಒಂದು 15-16 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಒಂದು ಸ್ಥಳ ನೋಡ್ರಿ ದೇವಾಪುರ. ದೇವಾಪುರ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಲಕ್ಷ್ಮೀಶನ ದೇವಾಪುರ ಅಂತ ಕರೀತಾರ. ಲಕ್ಷ್ಮೀಶನ ಬಗ್ಗೆ ತಮಗೂ ಸಹ ಗೊತ್ತದ. ಜೈಮಿನಿ ಭಾರತ ಎನ್ನುವ ಒಂದು ಅದ್ಭುತ ಕೃತಿಯನ್ನು ಬರೆದಿರ್ತಕ್ಕಂಥವ್ರು. ಈ ಒಂದು ದೇವಸ್ಥಾನಕ್ಕೆ ಬಂದು ನೀವು ಸಹ ಒಂದ್ಸಲ ವಿಸಿಟ್ ಕೊಡ್ರಿ ಅಂತ ಹೇಳ್ತಾ, ನನ್ನ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಇನ್ನೂ ತನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ಕೊಡ್ತಕ್ಕಂತ ಒಂದು ಲೈಕ್ ನನಗೆ ಮುಂದೆ ಇನ್ನೂ
ಇದಕ್ಕಿಂತ ಹೆಚ್ಚಿನ ಮಾಹಿತಿಗಳನ್ನು ತಿಳಿಸಕ್ಕ ಒಂದು ಪ್ರೋತ್ಸಾಹ ನೀಡಿದಂಗೆ ಆಗ್ತದ. ಆಮೇಲೆ ನಿಮ್ಮ ಊರಿನಲ್ಲಿ ಈ ತರ ಯಾವ್ದಾದ್ರು ಒಂದು ಐತಿಹಾಸಿಕ ಸ್ಥಳಗಳಿದ್ವು ಅಂತಂದ್ರೆ ಅದನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತ ನಿಮ್ಮ ಊರಿಗೆ ಬಂದನು ಸಹ ವಿಡಿಯೋ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಷ್ಟು ದಿವಸ ನಾವು ಪಟ್ಟಿರೋ ಕಷ್ಟ ಸಾಕು ಮಾದೇವ. ಇನ್ನು ಮುಂದೆ ಈ ಉಸಿರು ಇರುವಷ್ಟು ಕಾಲ ಸ್ವಲ್ಪ ಖುಷಿನ ಹಂಚ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತೀಯಾ? ನಾನು 1000 ಜನ್ಮಕ್ಕೂ ನಿನ್ಗೆ ಚಿರಋಣಿಯಾಗಿರ್ತೀನಿ. ದುಡ್ಡಿನ ಶ್ರೀಮಂತಿಗೆ ಬೇಡ, ಹಸಿದ ಹೊಟ್ಟೆಗೆ ಅನ್ನ ಹಾಕುವಷ್ಟು ಕೆಲಸ ಕೊಡು. ನೊಂದ ಮನಸ್ಸಿಗೆ ಸಮಾಧಾನ ಮಾಡುವಷ್ಟು ಮಮತೆಯ ಮಾತು ಕೊಡು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.